ನಿನ್ನೆ ಒಂದು 7 ಜೋರ್ ಗಾಳಿ ಬಂತು. ಗಾಳಿ ಬಂದ ತಕ್ಷಣ ಮರ ಬಿದ್ದು ಎಲ್ಲ ನಾವು ಬೆಸ್ಕಾಮಿಗೆ ಕಾಲ್ ಮಾಡಿದ್ವಿ, BBMP ಕಾಲ್ ಮಾಡಿದ್ವಿ, ಇಲ್ಲಿದು MLA PA ಕಾಲ್ ಮಾಡಿದ್ವಿ. ಎಲ್ಲರೂ ಬೆಸ್ಕಾಮಿಗಂತೂ ಲೈನೇ ಸಿಗ್ತಾ ಇಲ್ಲ. BBMP ಕಾಲ್ ಮಾಡಿ ಯಾವುದು ಆಕ್ಸೆಸಿಬಲ್ ಇಲ್ಲ. ಫೈನಲಿ MLA PA ಮೆಸೇಜ್ ಮಾಡಿದ್ವಿ, ಲೊಕೇಶನ್ ಕಳಿಸಿ ಹೇಳಿದ್ರು ಅಷ್ಟೇ. ಅದ್ರ ನಂತರ ಯಾರು ಬರ್ಲೂ ಇಲ್ಲ, ಯಾರು ಇದೇನು ರೆಸ್ಪಾಂಡು ಮಾಡ್ತಾ ಇಲ್ಲ. ಈಗ ನೋಡಿ ಇವ್ರಿಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಒಳಗಡೆ ಏನಾಗ್ತಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಫೈನಲಿ ಸ್ವಲ್ಪ ಏನೋ ಕ್ಲಿಯರ್ ಮಾಡ್ಕೊಂಡು ಮಕ್ಳು ಬಂದ್ರು, ಹೊರಗಡೆ ಬಂದು ನಾವೇನೋ ಇದು ಮಾಡ್ತಾ ಇದೀವಿ. ಈಗ ನೋಡಿ ಮೀಡಿಯಾದವ್ರು ಬರ್ತಾ ಇದಾರೆ, ಬಟ್ ಬೆಸ್ಕಾಂ ಆಗ್ಲಿ BBMP ಆಗ್ಲಿ ಇಷ್ಟುವರೆಗೂ ಏನು ಸುದ್ದಿ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಕ್ಲಿಯರ್ ಮಾಡಿಕೊಟ್ರೆ ಅವ್ರಿಗೆ ಹೊರಗಡೆ ಏನಕ್ಕಾದ್ರೂ ಬರ್ಬೋದು. ಅಲ್ಲೊಂದು ಆಂಟಿ ಇದ್ದಾರೆ, ಶಿ ಇಸ್ ಏಜ್ಡ್, ಓಕೆ, BP ಇದೆ, ಅವರಿಗೆ ಶುಗರ್ ಇದೆ. ಸಡನ್ಲಿ ಏನಾದ್ರೂ ಆದ್ರೆ ಲೈಫಿಗೆ ಒಂದು ಬೆಲೆ ಇರ್ಬೇಕಲ್ಲ. ನಾವು ಅದೇ ರಿಕ್ವೆಸ್ಟ್ ಮಾಡೋದು BBMP ಅವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಲಿ. ಈಗ ಮಳೆ ಬರೋ ಚಾನ್ಸಸ್ ಇದೆ, ಮಧ್ಯಾಹ್ನ ನಂತರ ಮಳೆ ಬಂದ್ರೆ ಇದೊಂದು ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಸೊ ಅದೇ ನಾವು ರಿಕ್ವೆಸ್ಟ್ ಮಾಡೋದು BBMP ಅವರು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಪ್ಲೀಸ್ ಕ್ಲಿಯರ್ ಮಾಡಿ ಅಂತ ಹೇಳಿ. ಮಲ್ಲಿಕಾ. ಈ ತರ ಆದ್ರೆ ಹೇಗ್ ಮೇಡಮ್? ಇಷ್ಟೊಂದು ನೆನ್ನೆ ಸಾಯಂಕಾಲ ಆಗಿರೋದು ಮೇಡಮ್, ರಾತ್ರಿನೂ ಫೋನ್ ಮಾಡಿದೀವಿ. ಅಟ್ಲೀಸ್ಟ್ ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ, ಪೊಲೀಸವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದ್ರು. ಅವ್ರು ಬಂದು ನೋಡ್ಬಿಟ್ಟು ಹೋದ್ರು. ಅಷ್ಟು ಜೋರ್ ಮಳೆಯಲ್ಲಿ ಬಂದು ನೋಡ್ಕೊಂಡು ಹೋದ್ರು. BBMP ಅವ್ರಾಗ್ಲಿ KB ಅವ್ರು ಯಾರು ಬೆಸ್ಕಾಂ ಅಟ್ಲೀಸ್ಟ್ ಬಂದು ನೋಡ್ಬಿಟ್ಟು ಒಂಚೂರು ಕ್ಲಿಯರ್ ಮಾಡಿದ್ರೆ ಇದನ್ನ ನಮ್ಗೆ ಓಡಾಡಕ. ಅತ್ತೆಗೆ ಏಜ್ ಆಗಿದೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಒಂದ್ ಜೀವಕ್ಕೆ ಹಾನಿ ಆದಂಗಲ್ವಾ ಅದು. ಅದೇ ಎಲೆಕ್ಟ್ರಿಕ್ ಕೇಬಲ್ ಎಲ್ಲ ಮನೆ ಮೇಲೆ ಬಿದ್ದ ಕರೆಂಟ್ ಶಾಕ್ ಹೊಡೆದ್ರೆ ಏನ್ ಮಾಡ್ಬೇಕು ನಾವು ಈ ತರ ಆದ್ರೆ? ಮಾಲಾ ಅಂತ ಹೇಳಿ ನನ್ ರಿಕ್ವೆಸ್ಟ್ ಅಷ್ಟೇ, ಅಟ್ಲೀಸ್ಟ್ ಬಂದು ಓಡಾಡಕ್ ಸ್ವಲ್ಪ ಜಾಗ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ವಿಜಯನಗರದ ಪೈಪ್ಲೈನ್ ರೋಡ್ ಅಲ್ಲಿ ಮನೆ ಒಂದು ಕಂಪ್ಲೀಟ್ ಆಗಿ ಮರ ಬಿದ್ದು ಮನೆಯ ಒಳಗಡೆ ಹೋಗೋಕಾಗದೆ ನಿವಾಸಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ರು. ವೃದ್ಧೆಯೊಬ್ರು ಒಳಗಡೆ ಸಿಕ್ಕಾಕೊಂಡು ಹೊರಗಡೆ ಬರೋಕಾಗದೆ ಏನಾಗುತ್ತಪ್ಪ ಅನ್ನುವಂತಹ ಆತಂಕದಲ್ಲಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿ BBMP ಅಧಿಕಾರಿಗಳಿಗೂ ಕೂಡ ತರಾಟೆ ತೆಗೆದುಕೊಂಡ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಸದ್ಯ ಸಿಬ್ಬಂದಿ ಬಂದು ಈಗ ಮರ ತಿರುವು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ನನ್ನ ಜೊತೆಗೆ ಆ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನ್ ಅನ್ಸ್ತು? ನಾವು ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಸ್ಥಳಕ್ಕೆ ಸಿಬ್ಬಂದಿ ಬಂದಿದ್ದಾರೆ. ನಿಮ್ಗೆ ಹೋಪ್ಸ್ ಇರ್ಲಿಲ್ಲ ಆಕ್ಚುಲಿ, ನಿನ್ನೆಯಿಂದ ಮಾಡ್ತಿದ್ವಿ ಬರ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಆಕ್ಚುಲಿ ಸೈಡಲ್ಲಿ ಕೂತ್ಬಿಟ್ಟಿದ್ದೆ. ಯು ಕುಡ್ ಹ್ಯಾವ್ ಸೀನ್, ನೀವು ಬಂದ ತಕ್ಷಣ ನಾನು ಸೈಡಲ್ಲೇ ಇದ್ದೆ. ಸೊ ದೆನ್ ಐ ಶುಡ್ ಥ್ಯಾಂಕ್ಸ್ ನ್ಯೂಸ್ ಫಸ್ಟ್, ಬಿಕಾಸ್ ಅವರೇ ಫಸ್ಟ್ ನೋಡಿ ಇಲ್ಲಿ ಬಂದಿದ್ದು. ಸೊ ಅವ್ರು ಬಂದ ಮೇಲೆ ಆಬ್ವಿಯಸ್ಲಿ ನೀವೇ ನೋಡ್ತಿದ್ದೀರಾ ಈಗೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ಐ ಶುಡ್ ಸ್ಪೆಷಲಿ ಥ್ಯಾಂಕ್ ಯು ಪೀಪಲ್ ಹೂ ಕೇಮ್ ಹಿಯರ್. ಸರ್ ಈಗ ಸದ್ಯ ಸಿಬ್ಬಂದಿ ಬಂದಿರೋದು, ನಿಮ್ಮ ಕರೆಗೆ ನಿನ್ನೆಯಿಂದ ಕೂಡ ಯಾರು ಸ್ಪಂದಿಸಲೇ ಇಲ್ಲ, ಏನ್ ಹೇಳ್ತೀರಾ ಅವ್ರು? ಅದು ಅವ್ರ ನಿರ್ಲಕ್ಷ್ಯ ಅಷ್ಟೇ. ಬಿಕಾಸ್ ಒನ್ಸ್ ನಾವು ನ್ಯೂಸಿಗೆ ಹೋದ್ಮೇಲೆ, ಸೊ ನ್ಯೂಸ್ ಫಸ್ಟ್ ವರದಿ ಮಾಡ್ತು, ಫಸ್ಟ್ ಲೈವ್ ಸ್ಟ್ರೀಮ್ ಮಾಡ್ತು. ಲೈವ್ ಸ್ಟ್ರೀಮಿಂಗ್ ಆದ್ಮೇಲೆ ಅವ್ರು ಬಂದು, ಸೊ ಅವ್ರ ನಿರ್ಲಕ್ಷ್ಯ ತೋರಿಸೋದಷ್ಟೇ. ನಾನು ಅದಕ್ಕೆ ಟ್ವೀಟ್ ಮಾಡಿದ್ದು, ನಮ್ಗೆ ಯಾರು ಆಚೆ ಬರಕ್ಕೆ ಆಗ್ಲಿಲ್ಲ ಅಂತ. ನಾನು ಒಳಗೆ ಕೂತ್ಕೊಂಡು ಟ್ವೀಟ್ ಮಾಡಿ ಆಮೇಲೆ ಆಚೆ ಬಂದಿದ್ದು. ಸೊ ನಾನು ನಿನ್ನೆಯಿಂದ ಏನೂ ತಿಂದು ಇಲ್ಲ. ಸೊ ಲೈಕ್ ಫ್ರಮ್ ಎಸ್ಟರ್ಡೇ ಲೈಕ್ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಇವತ್ತು ನ್ಯೂಸ್ ಫಸ್ಟ್ ಮಾಡಿದ್ಮೇಲೆ ಇವರೆಲ್ಲ ಬಂದಿದ್ದು. ಸೊ ಅದಕ್ಕೆ ನಾನು ಐ ವಿಲ್ ಥ್ಯಾಂಕ್ ಯು, ದಟ್ಸ್ ಇಟ್. ನನ್ಗೇನು ಇಲ್ಲ ಹೇಳೋದಕ್ಕೆ. ಇದಿಷ್ಟು ಮನೆಯ ಮಾಲೀಕ ಆಗಿರುವಂತಹ ವಿಸ್ತೃತ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಸದ್ಯ ಮರ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಟ್ಲೀಸ್ಟ್ ಈ ತರಹದ ಕೆಲಸ ವರದಿಗಿಂತ ಮುಂಚೆನೆ ಆದ್ರೆ ಇನ್ನ ಚೆನ್ನಾಗಿರುತ್ತೆ. ಜನರ ಸಮಸ್ಯೆಗೆ ಏನೋ ತಕ್ಷಣಕ್ಕೆ ಸ್ಪಂದಿಸಿದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಳಕಳಿ ಕೂಡ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.